ಲಕ್ಷ್ಮಿ ಕೇವಲ ಐಶ್ವರ್ಯ ಸಂಪತ್ತುಗಳನ್ನು ಕರುಣಿಸುವ ದೇವಿ ಎಂಬ ತಪ್ಪು ಕಲ್ಪನೆ ಜನರಲ್ಲಿದೆ. ಹಾಗಾದ್ರೆ ಮಹಾಲಕ್ಷ್ಮಿ ನಿಜವಾಗ್ಲೂ ಯಾರು? ಅವಳ ವಿಶೇಷತೆ ಏನು? ಮಹಾಲಕ್ಷ್ಮಿ ಶಕ್ತಿ ಸ್ವರೂಪಿಣಿ, ದೇವಿಯರಲ್ಲೇ ಸೌಂದರ್ಯವತಿ. ವೇದಾಂತಗಳಲ್ಲಿ ಶಕ್ತಿ ಶಕ್ತಿಮಾನ್ ಅಭೇದೋ ಅಂತಾರೆ. ಅಂದ್ರೆ ಶಿವ ಶಕ್ತಿ ಲಕ್ಷ್ಮೀನಾರಾಯಣ ಬೇರೆ ಬೇರೆ ಅಲ್ಲ ಅಂತ ಅರ್ಥ. ಒಂದೇ ಶಕ್ತಿಯ ಸ್ತ್ರೀ ಪುರುಷ ರೂಪಗಳೇ ಲಕ್ಷ್ಮೀನಾರಾಯಣ. ಆದ್ರಿಂದಲೇ ವಿಷ್ಣುವಿನ ಪ್ರತಿ ಲೀಲೆಯಲ್ಲೂ ಲಕ್ಷ್ಮಿಯ ಅಸ್ತಿತ್ವ ಇದ್ದೇ ಇರುತ್ತೆ. ನಾರಾಯಣನ ಪ್ರತಿ ಅವತಾರದಲ್ಲೂ ಲಕ್ಷ್ಮಿ ಕೂಡ ಅವತಾರವೆತ್ತಿ ಸೃಷ್ಟಿ ಸಂಚಲನಕ್ಕೆ ಜೊತೆಯಾಗ್ತಾಳೆ. ರಾಮಾಯಣದ ಸೀತೆ ಲಕ್ಷ್ಮಿ ಅನ್ನೋದನ್ನ ತುಂಬಾ ಜನ ಮರ್ತು ಬಿಡ್ತಾರೆ. ಕೃಷ್ಣಾವತಾರ ವಿಷ್ಣುವಿನ ಅವತಾರಗಳಲ್ಲೇ ಶ್ರೇಷ್ಠವಾದದ್ದು. ಯಾಕಂದ್ರೆ ಕೃಷ್ಣ ಇಲ್ಲಿ ವಿಷ್ಣುವಿನ ಕೇವಲ ಅಂಶ ಅಥವಾ ಅವತಾರವಾಗಿರದೆ ಪೂರ್ತಿ 16 ಕಲ್ಪ ಸಂಪೂರ್ಣ ಸ್ವಯಂ ವಿಷ್ಣುವಾಗಿರ್ತಾನೆ. ಅಂತಹ ಶ್ರೇಷ್ಠವಾದ ಅವತಾರಕ್ಕೆ ಶಕ್ತಿಯಾಗಿ ಮಹಾಲಕ್ಷ್ಮಿ ಅನೇಕ ರೂಪಗಳಲ್ಲಿ ಕೃಷ್ಣನ ಜೊತೆಯಾಗ್ತಾಳೆ. ಬೃಂದಾವನದಲ್ಲಿ ರಾಧೆಯಾಗಿ, ಕೃಷ್ಣ ದ್ವಾರಕೆಗೆ ಪ್ರವೇಶಿಸಿದ ನಂತರ ರುಕ್ಮಿಣಿ ಸಮೇತ ಅಷ್ಟಭಾರ್ಯರಾಗಿ ಜೊತೆಯಾಗ್ತಾಳೆ. ಕೃಷ್ಣನ 16,100 ಪತ್ನಿಯರು ಕೂಡ ಲಕ್ಷ್ಮಿ ಅಂಶದಿಂದ ಕೂಡಿರ್ತಾರೆ. ಪಾರ್ವತಿ ಹೇಗೆ ಆದಿಶಕ್ತಿಯೋ ಹಾಗೆ ಲಕ್ಷ್ಮಿ ಕೂಡ ಆದಿ ಮಹಾಲಕ್ಷ್ಮಿ.